ಸಂಪುಟ ಲಿಸ್ಟ್ ಹೊರಬೀಳುವ ಮುನ್ನವೇ ಫ್ಯಾನ್ಸ್ ಸೆಲೆಬ್ರೇಷನ್ ಮಾಡಿದ್ದಾರೆ. ಸಂಪುಟ ಸರ್ಕಸ್ ಮಧ್ಯೆ ಸತೀಶ್ ಫ್ಯಾನ್ಸ್ ಪೋಸ್ಟ್ ವೈರಲ್ ಆಗ್ತಾ ಇದೆ. ಈಗ ಅಲ್ಲಲ್ಲೇ ಸತೀಶ್ ಜಾರಕಿಹೊಳಿಗೆ ಅಭಿನಂದಿಸಿ ಅಭಿಮಾನಿಗಳ ಪೋಸ್ಟ್. ಸಂಪುಟದ ಲಿಸ್ಟ್ ಹೊರಬೀಳುವ ಮುನ್ನವೇ ಫ್ಯಾನ್ಸ್ ಸೆಲೆಬ್ರೇಷನ್ ಮಾಡಿದ್ದಾರೆ. ಸಂಪುಟ ಸರ್ಕಸ್ ಮಧ್ಯೆ ಸತೀಶ್ ಫ್ಯಾನ್ಸ್ ಪೋಸ್ಟ್ ವೈರಲ್ ಆಗ್ತಾ ಇದೆ. ಈಗ ಸತೀಶ್ ಜಾರಕಿಹೊಳಿಗೆ ಅಭಿನಂದಿಸಿ ಅಭಿಮಾನಿಗಳು ಪೋಸ್ಟ್ ಒಂದನ್ನು ಹಾಕಿಕೊಂಡಿದ್ದಾರೆ. ಡಿಸಿಎಂ ಆಗಿ ಸತೀಶ್ ಪ್ರಮಾಣ ವಚನ ಎಂದು ಪೋಸ್ಟ್ ವೈರಲ್ ಆಗ್ತಾ ಇದೆ. ಹೈಕಮಾಂಡ್ ಮಾಹಿತಿ ಹೊರಬೀಳುವ ಮೊದಲೇ ಪೋಸ್ಟ್ ಮಾಡಿದ್ದಾರೆ. ಡಿಕೆ ಸರ್ಕಾರದಲ್ಲಿ ಡಿಸಿಎಂ ಆಗ್ತಾರಾ ಸತೀಶ್ ಜಾರಕಿಹೊಳಿ ಅನ್ನೋದು ಸಾಕಷ್ಟು ರಾಜ್ಯ ರಾಜಕಾರಣದಲ್ಲಿ ತೀವ್ರ ಕುತೂಹಲವನ್ನು ಮೂಡಿಸಿದೆ. ಈಗ ಸಂಪುಟ ಲಿಸ್ಟ್ ಇನ್ನೂ ಹೊರಬಿದ್ದಿಲ್ಲ, ಆದರೆ ಸತೀಶ್ ಜಾರಕಿಹೊಳಿ ಫ್ಯಾನ್ಸ್ ಈಗಾಗಲೇ ಅಭಿನಂದಿಸುತ್ತಿದ್ದಾರೆ. ಸತೀಶ್ ಜಾರಕಿಹೊಳಿಗೆ ಡಿಸಿಎಂ ಪಟ್ಟ ಸಿಗುತ್ತೆ ಅನ್ನೋ ನಿಟ್ಟಿನಲ್ಲಿ ಪ್ರಮಾಣ ವಚನದ ಒಂದು ಪೋಸ್ಟ್ ವೈರಲ್ ಆಗ್ತಾ ಇದೆ. ಡಿಕೆ ಸರ್ಕಾರದಲ್ಲಿ ಡಿಸಿಎಂ ಆಗ್ತಾರಾ ಹಾಗಾದ್ರೆ ಸತೀಶ್ ಜಾರಕಿಹೊಳಿ? ತೀವ್ರ ಕುತೂಹಲ ಮೂಡಿಸಿದೆ ಸತೀಶ್ ಫ್ಯಾನ್ಸ್ ಅವರ ನಡೆ. ಸಂಪುಟ ಸರ್ಕಸ್ ಮಧ್ಯೆ ಸತೀಶ್ ಫ್ಯಾನ್ಸ್ ಪೋಸ್ಟ್ ವೈರಲ್ ಆಗ್ತಾ ಇದೆ. ಈಗಾಗಲೇ ಬೆಳಗಾವಿ ಸಾಹುಕಾರ ಸಚಿವ ಸತೀಶ್ಗೆ ಬೇರೆ ಖಾತೆಯ ಬಯಕೆ ಇದೆ. ಸಮಾಜ ಮತ್ತು ಕಲ್ಯಾಣ ಕ್ರೀಡಾ ಇಲಾಖೆ ಕೇಳ್ತಾ ಇದ್ದಾರೆ ಹಾಲಿ ಖಾತೆಯಲ್ಲೇ ಮುಂದುವರಿಯುವಂತ ಒಂದು ಕಡೆ ರಾಮಲಿಂಗಾರೆಡ್ಡಿ ಅವರು ಹೇಳ್ತಾ ಇದ್ದಾರೆ. ಇದರ ಮಧ್ಯೆ ಈಗ ಇನ್ನೂ ಕೂಡ ಈ ಸರ್ಕಸ್ ಮಧ್ಯೆ ಸಂಪುಟ ಲಿಸ್ಟ್ ಇನ್ನೂ ಹೊರಬಂದಿಲ್ಲ. ಆದರೆ ಸತೀಶ್ ಜಾರಕಿಹೊಳಿ ಅವರ ಫ್ಯಾನ್ಸ್ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕುವ ಮೂಲಕ ಡಿಸಿಎಂ ಹುದ್ದೆಗೆ ಕಾಂಗ್ರೆಸ್ನಲ್ಲಿ ಕಸರತ್ತು. ಸತೀಶ್ ಜಾರಕಿಹೊಳಿ ಅವರು ಡಿಸಿಎಂ ಆಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ ಅನ್ನೋ ಪೋಸ್ಟ್ ಈಗ ವೈರಲ್ ಆಗ್ತಾ ಇದೆ. ಡಿಕೆ ಸರ್ಕಾರದಲ್ಲಿ ಡಿಸಿಎಂ ಆಗ್ತಾರಾ ಹಾಗಾದ್ರೆ ಸತೀಶ್ ಜಾರಕಿಹೊಳಿ ಅನ್ನೋ ಮಾತು ತೀವ್ರ ಕುತೂಹಲ ಮೂಡಿಸ್ತಾ ಇದೆ. ಫ್ಯಾನ್ಸ್ನ ಈ ಪೋಸ್ಟ್ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದ್ದಾವೆ. ನೀವು ಒಂದು ವಿಂಡೋದಲ್ಲಿ ಗಮನಿಸಬಹುದು. ಫ್ಯಾನ್ಸ್ ಪೋಸ್ಟ್ ಈಗ ವೈರಲ್ ಆಗ್ತಾ ಇದ್ದು ಸತೀಶ್ ಜಾರಕಿಹೊಳಿಗೆ ಅಭಿನಂದಿಸುತ್ತಿದ್ದಾರೆ. ನೂತನ ಉಪಮುಖ್ಯಮಂತ್ರಿಯಾಗಿ ಆಯ್ಕೆ ಖಚಿತ ಅನ್ನೋ ಪೋಸ್ಟ್ಗಳನ್ನು ಹಾಕಿಕೊಂಡು ಡಿಸಿಎಂ ಲೋಡಿಂಗ್ ಅನ್ನೋ ಪೋಸ್ಟ್ಗಳನ್ನು ಹಾಕಿ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಅಭಿನಂದಿಸುತ್ತಿದ್ದಾರೆ ಸತೀಶ್ ಜಾರಕಿಹೊಳಿ ಫ್ಯಾನ್ಸ್. ಸಿದ್ದು ಸಿಎಂ ಆಗಿದ್ದಾದ್ರು ಡಿಸಿಎಂ ಹುದ್ದೆಗೆ ಕಸರತ್ತು. ಹೈಕಮಾಂಡ್ ಮಟ್ಟದಲ್ಲಿ ಲಾಬಿ ಮಾಡಿದ್ದ ಸಚಿವ ಸತೀಶ್ ಜಾರಕಿಹೊಳಿ ಈ ಹಿಂದೆ ಸಿದ್ದರಾಮಯ್ಯನವರು ಸಿಎಂ ಆಗಿದ್ದಾಗಲೂ ಕೂಡ ಡಿಸಿಎಂ ಹುದ್ದೆಗೆ ಕಸರತ್ತನ್ನು ನಡೆಸಿದ್ರು. ಹೈಕಮಾಂಡ್ ಮಟ್ಟದಲ್ಲಿ ಲಾಬಿ ಮಾಡಿದ್ರು. ಸಂಪುಟ ವಿಸ್ತರಣೆ ವೇಳೆ ಇನ್ನೆರಡು ಡಿಸಿಎಂ ಸೃಷ್ಟಿ ಬಗ್ಗೆ ಚರ್ಚೆ ಆಗ್ತಾ ಇದೆ. ಈಗ ಸಂಪುಟ ವಿಸ್ತರಣೆ ವೇಳೆ ಇನ್ನೆರಡು ಡಿಸಿಎಂ ಸೃಷ್ಟಿ ಬಗ್ಗೆ ಚರ್ಚೆ ಆಗ್ತಾ ಇದೆ. ಕಿತ್ತೂರು ಕರ್ನಾಟಕ ಭಾಗದವರಿಗೆ ಮನೆ ಎಂಬ ಬಗ್ಗೆ ಈಗಾಗಲೇ ಚರ್ಚೆ ಆಗ್ತಾ ಇದೆ. ಜಾತಿವಾರು ಡಿಸಿಎಂ ಹುದ್ದೆ ನೀಡಲು ಸಿಎಂ ಡಿಕೆ ಶಿವಕುಮಾರ್ ಒಲವನ್ನ ತೋರ್ತಾ ಇದ್ದಾರೆ. ಒಂದು ಕಡೆ ಖರ್ಗೆ ಅವರು ಕಲ್ಯಾಣ ಕರ್ನಾಟಕ ಭಾಗದ ನಾಯಕರಿಗೆ ಮನೆ ಹಾಕ್ತಾ ಇದ್ರೆ, ಇತ್ತ ಸತೀಶ್ ಜಾರಕಿಹೊಳಿ ಅವರು ಕಿತ್ತೂರು ಕಲ್ಯಾಣ ಕರ್ನಾಟಕ ಭಾಗದ ಬಗ್ಗೆ ಹೆಚ್ಚು ಒತ್ತು ನೀಡ್ತಾ ಇದ್ದಾರೆ. ಕಿತ್ತೂರು ಭಾಗದ ಬಗ್ಗೆ ಈಗ ಹಾಗಾದ್ರೆ ತೀವ್ರ ಕುತೂಹಲ ಮೂಡಿಸ್ತಾ ಇದೆ ಸತೀಶ್ ಅವರ ನಡೆ. ಜಾತಿವಾರು ಡಿಸಿಎಂ ಹುದ್ದೆ ನೀಡಲು ಸಿಎಂ ಡಿಕೆ ಶಿವಕುಮಾರ್ ಒಲವನ್ನ ತೋರ್ತಾ ಇದ್ದಾರೆ. ಕಿತ್ತೂರು ಕರ್ನಾಟಕ ಭಾಗದವರಿಗೆ ಮನೆ ಎಂಬ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ. ಸಂಪುಟ ವಿಸ್ತರಣೆ ವೇಳೆ ಇನ್ನೆರಡು ಡಿಸಿಎಂ ಸೃಷ್ಟಿಯಾಗುವ ಬಗ್ಗೆ ಕೂಡ ಚರ್ಚೆಯಾಗ್ತಾ ಇದೆ. ಲಿಂಗಾಯತ ಅಹಿಂದ ನಾಯಕನೇ ಡಿಸಿಎಂ ಎಂದು ಈಗಾಗಲೇ ಗುಸುಗುಸು ಶುರುವಾಗಿದೆ. ಕಿತ್ತೂರು ಕರ್ನಾಟಕದ ಸತೀಶ್ ಎಂಬಿ ಪಾಟೀಲ್ಗೆ ಮನೆ ಹಾಕ್ತಾರಾ ಅನ್ನೋ ಪ್ರಶ್ನೆ ಮೂಡಿದೆ. ಈಗ ತೀವ್ರ ಕುತೂಹಲ ಮೂಡಿಸ್ತಾ ಇದೆ ಸತೀಶ್ ಫ್ಯಾನ್ಸ್ ಪೋಸ್ಟ್ ಒಂದು ಕಡೆ. ಹಾಗಾದ್ರೆ ಸೋಮವಾರ ಡಿಸಿಎಂ ಆಗಿ ಸತೀಶ್ ಪದಗ್ರಹಣ ಮಾಡ್ತಾರಾ? ಡಿಸಿಎಂ ಆಗಿ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರಾ ಸತೀಶ್ ಜಾರಕಿಹೊಳಿ ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಪೋಸ್ಟ್ಗಳು ಕೂಡ ವೈರಲ್ ಆಗ್ತಾ ಇದೆ. ಈ ಹಿಂದೆ ಸಿದ್ದರಾಮಯ್ಯನವರು ಸಿಎಂ ಆಗಿದ್ದಾಗಲೂ ಕೂಡ ಕೆಪಿಸಿಸಿ ಅಧ್ಯಕ್ಷ ಪಟ್ಟ ಮತ್ತು ಡಿಸಿಎಂ ಹುದ್ದೆಗೆ ಸತೀಶ್ ಜಾರಕಿಹೊಳಿ ಅವರು ಲಾಬಿ ಮಾಡಿದ್ರು. ಈಗ ಸಂಪುಟ ವಿಸ್ತರಣೆ ವೇಳೆ ಇನ್ನೆರಡು ಡಿಸಿಎಂ ಸೃಷ್ಟಿ ಮಾಡಲು ಚರ್ಚೆ ನಡೀತಾ ಇದೆ ಮೀಟಿಂಗ್ನಲ್ಲಿ.